ರೂಮ್ನಲ್ಲಿ ಮತ್ತೊಂದು ತ್ರಿವಳಿ ಮರ್ಡರ್. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಮತ್ತೊಂದು ತ್ರಿವಳಿ ಮರ್ಡರ್. ಇವತ್ತು ಬೆಳಿಗ್ಗೆ 8:30ಕ್ಕೆ ನಡೆದಿರುವಂತಹ ಹತ್ಯೆ, ಆತ್ಮಹತ್ಯೆ. ಮೂವರನ್ನ ಕೊಚ್ಚಿಕೊಂಡು ಯುವಕ ಪ್ರಶಾಂತ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಯಿ, ಅಜ್ಜಿ, ಮಾವನನ್ನ ಭೀಕರವಾಗಿ ಕೊಂದಿದ್ದಾನೆ ಪ್ರಶಾಂತ್. ನಂತರ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಪ್ರಶಾಂತ್. ಒಂದು ಕಡೆ ಆತನಿಂದ ಹತ್ಯೆಯಾದಂತಹ ತಾಯಿ, ಅಜ್ಜಿ, ಮಾವ, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಪಿ ಪ್ರಶಾಂತ್ನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ ಮತ್ತು ಮಾವ ಸತೀಶ್ನನ್ನ ಪ್ರಶಾಂತ್ ಹತ್ಯೆ ಮಾಡಿದ್ದಾನೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ತ್ರಿವಳಿ ಮರ್ಡರ್ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಅದೇ ಮಾದರಿಯ ಮತ್ತೊಂದು ಘಟನೆ. ಹತ್ಯೆ ಮಾಡಿ ಪರಾರಿಯಾಗ್ತಿದ್ದ ಯುವಕ ಪ್ರಶಾಂತ್ನನ್ನ ಹಿಡಿದು ಮನೆಯಲ್ಲೇ ಸ್ಥಳೀಯರು ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ್ದ ಸಂದರ್ಭದಲ್ಲೇ ಪ್ರಶಾಂತ್ ನೇಣಿಗೆ ಶರಣಾಗಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಇರುವಂತಹ ಮನೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರಕರಣ ಕೂಡ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಿ ಹತ್ಯೆಯಾದಂತಹ ತಾಯಿ ಮಂಗಳಮ್ಮ ಅವರ ಫೋಟೋ. ಅವರ ಅಜ್ಜಿ ಮತ್ತು ಮಾವ ಸತೀಶ್ನನ್ನ ಭೀಕರವಾಗಿ ಪ್ರಶಾಂತ್ ಕೊಂದಿದ್ದಾನೆ. ಈಗಾಗಲೇ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅನ್ನೋ ಡೀಟೇಲ್ಸ್ ಇದೆ. ಅದರ ಹೊರತಾಗಿ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಂಬಂಧಿಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಕೊಲೆ ಬಳಿಕ ಪರಾರಿಯಾಗೋದಕ್ಕೆ ಪ್ರಶಾಂತ್ ಮುಂದಾಗಿದ್ದ. ಪಕ್ಕದ ಮನೆಯವರು ನೋಡಿ ಡೋರ್ ಲಾಕ್ ಮಾಡಿದ್ದಾರೆ. ನಂತರ 112ಗೆ ಕರೆ ಮಾಡಿದ್ದಾರೆ. ಪೊಲೀಸರು ಬಂದರೆ ಲಾಕ್ ಆಗುವ ಭಯದಿಂದ ಈತ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ಇದೆ. ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಪ್ರಶಾಂತ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಏನು ಅಂತ ಗೊತ್ತಿಲ್ಲ ಸರ್. ನಮಗೂ ಬೆಳಗ್ಗೆನೆ ಗೊತ್ತಾಗಿದ್ದು. ಚೆನ್ನಾಗಿದ್ರು, ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರು. ಮಕ್ಕಳ ಮನೆಗೆಲ್ಲ ಬರೋರು. ನಮ್ಮ ತಂಗಿ, ನಮ್ಮ ನಾದಿನಿ ಸೊಸೆ, ಚಿಕ್ಕ ಮಗಳು ಇಲ್ಲ, ಇಲ್ಲಿದ್ದಾರೆ ಮಕ್ಕಳುಗಳು. ಅವರೆಲ್ಲ ಹೊರಟೋಗಿದ್ದಾರೆ. 4 ಜನ ಹೋಗಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರು, ಅದೇನಕ್ಕೆ ಹಿಂಗೆ ಮಾಡ್ಕೊಂಡ್ರು ಅಂತ ನಮಗೂ ಗೊತ್ತಿಲ್ಲ. ನಮಗೆ ಫೋನ್ ಬಂದಾಗಲೇ ಗೊತ್ತಾಗಿದ್ದು. ತುಂಬ ಒಳ್ಳೆ ಹುಡುಗನು. ಏನು ಅಂತ ಗೊತ್ತಿಲ್ಲ ನಮಗೆ. 8:15 ಗೊತ್ತಾಯ್ತು ನಮಗೆ. ಯಾರೋ ಪಕ್ಕದ ಮನೆಯವ್ರು ಯಾರೋ ಹೇಳಿದ್ರಂತೆ. ಓನರ್ ಏನೋ ಯಾರ ಹತ್ರನೋ ಫೋನ್ ಮಾಡಿಸಿರೋದು ಈ ಥರ ಆಗಿದೆ ಅಂತ. ಅವರೊಬ್ಬರೇ ಮಗ, 2 ತಂಗಿದ್ದೀರ ಅವ್ರಿಗೆ. ಪ್ರಶಾಂತ್ಗೆ ತಂಗಿ ಇಲ್ಲಿದ್ದಾರೆ ನೋಡಿ, 2 ಇದ್ದಾರೆ. ಒಬ್ರು ಯಗ್ನಳ್ಳಿ ಕ್ರಾಸು, ಒಬ್ರು ಚೆನ್ನೈನಹಳ್ಳಿ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:15 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂಥೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತು ಅವರ ಅತ್ತೆ ಇರೋವಂಥದ್ದು. ಮತ್ತು ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾಯಿದೆ. ಮತ್ತು ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಂಡಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ ಮತ್ತು ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂಥ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದಾರ ಅಥವಾ ಏನೋ ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಇಲ್ಲ, ಆ ಥರ ಏನು ಇನ್ನೂ ಮಾಹಿತಿ ನಮಗಿಲ್ಲ.
ಅವರು ನೋಡಿದ್ದಂಥ ಮೊದಲನೇ ವ್ಯಕ್ತಿಯೇ ಈಗ ಏನು ಸೀನ್ ನೋಡಿದ್ರು ಅದನ್ನು ತಮಗೆ ಹೇಳಿದ್ದೀನಿ. ಹಾಗಾಗಿ ತನಿಖೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಇದ್ದರೆ ಸ್ಥಳೀಯರಿಂದ ಮಾಹಿತಿ ತಗೊಂಡು. ಇನ್ನು ಬೆಂಗಳೂರಿನಲ್ಲಿ ಮೂವರನ್ನ ಕೊಂದು ಆರೋಪಿ ಆತ್ಮಹತ್ಯೆ. ನನ್ನ ಪುತ್ರ ಪ್ರಶಾಂತ್ ಯಾಕೆ ಹೀಗೆ ಮಾಡ್ದ ಅಂತ ಗೊತ್ತಿಲ್ಲ. ಇದು ಪ್ರಶಾಂತ್ ತಂದೆ ಚಿಕ್ಕಣ್ಣ ಅವರ ಮಾಹಿತಿ. ಅವನಿಗೆ ಜ್ಞಾನ ಚೆನ್ನಾಗಿತ್ತು, ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಿದ್ದ, ರಾತ್ರಿನೂ ಚೆನ್ನಾಗಿಯೇ ಇದ್ದ. ನಾನು ಬೆಳಗ್ಗೆದ್ದು ಕೆಲಸಕ್ಕೆ ಹೋಗಿದ್ದೆ, ಮನೆಯಲ್ಲಿ ಯಾವ ಗಲಾಟೆ ಆಗಿಲ್ಲ ಅಂತ ಹೇಳಿ ಚಿಕ್ಕಣ್ಣ ಪ್ರಶಾಂತ್ ತಂದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಮಾಡೋಣ ಅಂತಾರೆ ನನ್ಗೆ ಗೊತ್ತೇ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನಾನು ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡೋಣ ಅಂತಾರೆ ನನ್ಗೆ ಗೊತ್ತೇ ಇಲ್ಲ. ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಂಗೆ ಅಷ್ಟೇ. ಪ್ರಶಾಂತ್ ಮದುವೆ ಆಗಿದೆಯಾ? ಇಲ್ಲ, ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಾರೆ ಪ್ರಶಾಂತ್? ಡ್ರೈವಿಂಗ್ ಕೆಲಸ. ರಾತ್ರಿ ಗಲಾಟೆ ಆಗಿತ್ತಾ? ಇಲ್ಲ ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಏನೋ ಗೊತ್ತಿಲ್ಲ. ಅಲ್ಲ ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಏನ್ ಆತರ ಇಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಆತರ ಏನಾದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಮಾನಸಿಕ ಖಿನ್ನತೆಯಿಂದ ಪ್ರಶಾಂತ್ ಬಳಲ್ತಿದ್ದ. ಈ ಹಿಂದೆ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಂತೆ. 5 ವರ್ಷಗಳಿಂದ ಪ್ರಶಾಂತ್ಗೆ ಮಾನಸಿಕ ಖಿನ್ನತೆ ಇದೆ. ಮಾತ್ರೆ ತಗೊಳ್ಳಲ್ಲ ಅಂತ ರಸ್ತೆಗೆ ಎಸೆದಿದ್ದ. 4 ಕಳೆದುಕೊಂಡು ಸಂಬಂಧಿಕರು ಕಣ್ಣೀರಿಡ್ತಿದ್ದಾರೆ. ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಅದಕ್ಕೆ ಚಿಕಿತ್ಸೆಯನ್ನ ಕೂಡ ಪಡ್ಕೊಂಡಿದ್ದಂತೆ. ಆದರೆ ಅವ್ರ ತಂದೆ ಹೇಳ್ತಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿತ್ತು, ಆತನು ಕೂಡ ಚೆನ್ನಾಗಿದ್ದ, ಜ್ಞಾನ ಚೆನ್ನಾಗಿತ್ತು, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಕಾರಣ ಏನು ಅನ್ನೋದ್ರ ಬಗ್ಗೆನೇ ಅರ್ಥ ಆಗ್ತಿಲ್ಲ ಅಂತ ಚಿಕ್ಕಣ್ಣ ಮಾತನಾಡಿದರು. ನಿನ್ನೆ ರಾತ್ರಿಯೂ ಕೂಡ ಎಲ್ಲ ಆರಾಮಾಗಿ ಊಟ ಮಾಡಿ ಮಲಗಿದ್ವಿ, ಗಲಾಟೆ ಆಗಿದ್ದಿದ್ರೆ ಇವತ್ತು ನಾನು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಅಂತಾನು ಪ್ರಶಾಂತ್ ಅವರ ತಂದೆ ಚಿಕ್ಕಣ್ಣ ಮಾತನಾಡಿದರು. ನಮ್ಮ ಪ್ರತಿನಿಧಿ ರಾಜಪ್ಪ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಮೂವರನ್ನ ಹತ್ಯೆ ಮಾಡಿ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಶಾಂತ್ನ ನಡೆನೆ ತುಂಬಾ ನಿಗೂಢವಾಗಿದೆ. ಒಂದು ಕಡೆ ಮಾನಸಿಕ ಖಿನ್ನತೆ ಇರಬಹುದು ಅಂತ ಹೇಳಲಾಗ್ತಾ ಇದೆ, ಆದರೆ ಅವರ ತಂದೆ ಚಿಕ್ಕಣ್ಣ ಆ ಮಾತನ್ನ ತಳ್ಳಿ ಹಾಕ್ತಿದ್ದಾರೆ. ಆತ ಚೆನ್ನಾಗಿಯೇ ಇದ್ದ ಅಂತ ಹೇಳ್ತಿದ್ದಾರೆ. ಪ್ರಕರಣ ಭೇದಿಸೋದೇ ಇಲ್ಲಿ ಪೊಲೀಸರಿಗೆ ದೊಡ್ಡ ಸವಾಲಾಗುತ್ತಾ ಅಂತ ರಾಜಪ್ಪ? ಮಧುಶ್ರೀ, ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿ ಒಂದೇ ಕುಟುಂಬದ 3 ಕೊಲೆ ಮತ್ತೆ 1 ಆತ್ಮಹತ್ಯೆ ಸೇರಿದಂತೆ 4 ಮೃತದೇಹ ಇರುವಂಥದ್ದು. ಇದು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿ ಸದ್ಯಕ್ಕೆ ಪರಿಣಮಿಸ್ತಾ ಇದೆ. ಯಾಕಂತಂದ್ರೆ ಎಕ್ಸಾಕ್ಟ್ ಆಗಿ ಈ ಒಂದು ಕೊಲೆಗೆ ಕಾರಣ ಏನು ಅನ್ನುವಂತಹ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಏನೇನು ನಡೀತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಇವತ್ತು ಬೆಳಗ್ಗೆ ಚಿಕ್ಕಣ್ಣ, ಪ್ರಶಾಂತರ ತಂದೆ ಚಿಕ್ಕಣ್ಣ ಒಂದು ಲಾಂಡ್ರಿ ಶಾಪ್ ಅನ್ನು ಇಟ್ಕೊಂಡಿರ್ತಾರೆ, ಅಂಗಡಿಗೆ ಹೋಗ್ತಾರೆ. ಅದಾದ ಬಳಿಕವಾಗಿ 8 ಗಂಟೆ ಸುಮಾರಿಗೆ ಮನೆಯಲ್ಲಿ ಗಲಾಟೆ ಶುರುವಾಗುತ್ತೆ. ಮೊದಲಿಗೆ ಮಾವ ಸತೀಶ್ ಹಾಗೆ ಪ್ರಶಾಂತ್ ನಡುವೆ ಗಲಾಟೆಗಳಾಗತ್ತೆ. ಈ ಸಂದರ್ಭದಲ್ಲಿ ಮನೆಯ ರೂಮ್ ನಲ್ಲಿ ಇಬ್ರು ಕೂಡ ಗಲಾಟೆ ಮಾಡ್ತಿರೋದನ್ನ ಹೊರಗಡೆ ಅಂದ್ರೆ ಮನೆಯ ಹಾಲ್ ನಲ್ಲಿ ಇದ್ದಂತಹ ತಾಯಿ ಮಂಗಳಮ್ಮ ಜೊತೆಗೆ ಅಜ್ಜಿ ನಂಜಮ್ಮ ಇಬ್ರು ಕೂಡ ನೋಡ್ತಾರೆ. ನೋಡಿದಂತ ಸಂದರ್ಭದಲ್ಲಿ ಒಳಗಡೆ ಗಲಾಟೆ ಆಗ್ತಿರೋದನ್ನ ಕಂಡು ಹೋಗಿ ಡೋರ್ ಅನ್ನು ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಚ್ಚಿನಿಂದ ಸತೀಶ್ ಮೇಲೆ ಪ್ರಶಾಂತ್ ಹಲ್ಲೆಯನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಅದನ್ನ ಕಂಡು ಇಬ್ರು ಕೂಡ ಪ್ರಾಣವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಹೊರಗೆ ಓಡಿ ಬರ್ತಾರೆ. ಓಡಿ ಬರುವಂತಹ ಸಂದರ್ಭದಲ್ಲಿ ಮನೆಯ ಬಾಗಿಲು ಏನಿದೆ ಆ ಬಾಗಿಲಲ್ಲಿ ಇಬ್ಬರನ್ನ ಕೂಡ ಕೊಚ್ಚಿ ಕೊಲೆ ಮಾಡಿರುವಂತದ್ದು. ಅಂದ್ರೆ ಅಂಗಾತ ಬಿದ್ದಂತಹ ಅಜ್ಜಿಯ ಮುಖವೇ ಗುರುತು ಸಿಗದಂತೆ ಮಚ್ಚಿನಿಂದ ಸಾಕಷ್ಟು ಬಾರಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಅದ್ರ ಜೊತೆಗೆ ತಾಯಿಯ ಒಂದು ಕತ್ತಿನ ಹಿಂಭಾಗ ಏನಿದೆ ಅಲ್ಲಿಗೆ ಹೊಡೆದು ಸಾಯಿಸಿರುವಂತದ್ದು. ಅಂದ್ರೆ ಆತ ಮಾನಸಿಕ ಖಿನ್ನತೆಯಿಂದ ಸಾಕಷ್ಟು ದಿನಗಳಿಂದ ಬಳಲ್ತಾ ಇದ್ದ ಅನ್ನುವಂತ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಆತನನ್ನ ಮಾವ ಸತೀಶ್ ಒಂದು ಆಯುರ್ವೇದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಒಂದಿಷ್ಟು ಮಾತ್ರೆ ಎಲ್ಲವನ್ನ ಕೂಡ ಪ್ರಶಾಂತ್ಗೆ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ರು.
ಹಾಗೆ ಅದೆಲ್ಲವನ್ನ ಕೂಡ ಸತೀಶ್ ಪ್ರಶಾಂತ್ಗೆ ಕೊಡಿಸಿದ್ದ. ಆದರೆ ಅದು ಯಾವುದನ್ನು ಕೂಡ ನಾನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆತ ಎಲ್ಲ ಮಾತ್ರೆಯನ್ನು ರಸ್ತೆಗೆ ಎಸೆದಿದ್ದ. ಅದ್ರ ಜೊತೆಗೆ ಕುಟುಂಬಸ್ಥರ ಜೊತೆಗೆ ಆಗಾಗ ಗಲಾಟೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಈ ಒಂದು ಗಲಾಟೆ ನಡೆದು 4 ಒಂದು ಸದ್ಯಕ್ಕೆ ಮೃತದೇಹ ಮನೆಯಲ್ಲಿ ಇರುವಂಥದ್ದು. 3ರನ್ನ ಕೊಂದು ಪ್ರಶಾಂತ್ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಒಂದು ರೀತಿಯಾಗಿ ಸಾಕಷ್ಟು ದುಃಖದಲ್ಲಿರುವಂಥದ್ದು. ಅಂದರೆ ದಿಕ್ಕೆ ತೋಚದಂತೆ ಎಲ್ಲರೂ ಕೂಡ ಇರುವಂಥದ್ದು. ಯಾಕಂತಂದ್ರೆ ಒಂದೇ ಕುಟುಂಬದ 4ರನ್ನ ಒಟ್ಟಿಗೆ ಕಳೆದುಕೊಳ್ತೀವಿ ಅಂದ್ರೆ ಬಹುಶಃ ಯಾರೂ ಕೂಡ ಅದನ್ನ ಊಹೆ ಮಾಡಿರ್ಲಿಕ್ಕಿಲ್ಲ. ಅಂದ್ರೆ ಇವತ್ತು ಬೆಳಿಗ್ಗೆ ಕುಟುಂಬಸ್ಥರು ಸಂಬಂಧಿಕರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ತಾವು ತೊಡಕೊಂಡಿದ್ರು. ಆದರೆ ಈ ಒಂದು ಸುದ್ದಿ ಏನಿದೆ ಅವರೆಲ್ಲರೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿರುವಂಥದ್ದು. ಹಾಗಾಗಿ ಪ್ರಶಾಂತ್ ಅಂದ್ರೆ ಮಂಗಳಮ್ಮ ಹಾಗೆ ಚಿಕ್ಕಣ್ಣ ದಂಪತಿಗೆ ಒಟ್ಟು 3 ಜನ ಮಕ್ಕಳಿರ್ತಾರೆ. 2 ಹೆಣ್ಣು ಮಕ್ಕಳಾದ್ರೆ ಓರ್ವ ಪ್ರಶಾಂತ್ ಇರ್ತಾನೆ. ಸದ್ಯಕ್ಕೆ ಈ ವಿಚಾರ ತಿಳಿದು ಘಟನಾ ಸ್ಥಳಕ್ಕೆ ಬಂದಿರುವಂತಹ ಹೆಣ್ಣು ಮಕ್ಕಳು ಕೂಡ ಕಣ್ಣೀರು ಹಾಕುವಂತಹ ಒಂದು ದುಃಖದಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು. ಅಂದ್ರೆ ಸದ್ಯಕ್ಕೆ ಇನ್ನೂ ಕೂಡ ಮೃತದೇಹ ಈ ಒಂದು ಮನೆ ಏನಿದೆ ಮನೆಯಲ್ಲೇ ಇರುವಂಥದ್ದು. ಈಗ ಅದನ್ನ PMಗೆ ಅಂದ್ರೆ ಪೋಸ್ಟ್ ಮಾರ್ಟಮ್ಗೆ ಕಳಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಇಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಸೇರಿದಂತೆ FSL ತಂಡ ಕೂಡ ಬಂದಿರುವಂಥದ್ದು. ಹಾಗಾಗಿ ಒಂದು ಕೊಲೆ ಪ್ರಕರಣವನ್ನ ಈಗಾಗಲೇ ದಾಖಲು ಮಾಡ್ಕೊಂಡಿರುವಂಥದ್ದು. ಏನು ಪ್ರತ್ಯಕ್ಷದರ್ಶಿ ಏನಿದ್ರು ಅಂದ್ರೆ ಈ ಮನೆಯ ಮೇಲೆ ಇರುವಂತವ್ರು ಏನಿದ್ದಾರೆ ಏನ್ ಕಾಣಿಸ್ತಿದೆಯಲ್ಲ ಇದೇ ಒಂದು ಮನೆಯಲ್ಲಿ ಸದ್ಯಕ್ಕೆ 3 ಹತ್ಯೆ 1 ಆತ್ಮಹತ್ಯೆ ಆಗಿರುವಂಥದ್ದು. ಹಾಗಾಗಿ ಈ ಮನೆಯಲ್ಲಿ ಗಲಾಟೆ ಆಗ್ತಿರುವಂತಹ ಸಂದರ್ಭದಲ್ಲಿ ಮನೆಯ ಮೇಲೆ ಇರುವಂತಹ ವ್ಯಕ್ತಿ ಓರ್ವ ಬಂದು ಕೆಳಗಡೆ ನೋಡ್ತಾನೆ. ಈ ಸಂದರ್ಭದಲ್ಲಿ ಒಂದು ಘೋರವಾದಂತಹ ಒಂದು ಚಿತ್ರಣವನ್ನ ಕಂಡು ಮನೆಯ ಡೋರನ್ನ ಲಾಕ್ ಮಾಡ್ತಾನೆ. ಲಾಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಮನೆ ಒಳಗಡೆ ಹೋಗಿ ಸೂಸೈಡ್ ಅನ್ನ ಮಾಡ್ಕೊಂಡಿರುವಂಥದ್ದು. ಒಂದು ರೀತಿಯಾಗಿ ಇಡೀ ಏರಿಯಾ ಜನ ಒಂದು ರೀತಿ ದಿಗ್ಭ್ರಮೆ ಆಗುವಂತೆ ಈ ಒಂದು ಪ್ರಕರಣ ಸದ್ಯಕ್ಕೆ ಆಗಿರುವಂಥದ್ದು. ಹಾಗಾಗಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭ ಮಾಡ್ತಿದ್ದಾರೆ. ಮಧು, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.